ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಇವತ್ತಿನ ಕಾರ್ಯಕ್ರಮದಲ್ಲಿ ವೀಕ್ಷಕರೇ, ಬೆನ್ನು ಹುರಿ, ಬೆನ್ನು ಮೂಳೆ ನೋವು, ಡಿಸ್ಕ್ ಪ್ರಾಬ್ಲಮ್, ಈ ಸಮಸ್ಯೆ ಯಾಕೆ ಬರುತ್ತೆ, ಯಾರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ, ಈ ತೊಂದರೆ ಇರೋರು ಏನು ಮಾಡಬೇಕು, ಯಾವ ರೀತಿ ಹೋಮಿಯೋ ಕೇರ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಡಾಕ್ಟರ್ ಉಮರ್ ಅವರು ತಿಳಿಸ್ಕೊಡ್ತಾರೆ. ಅವರು ನನ್ನ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಡಾಕ್ಟರ್, ನಮಸ್ಕಾರ, ಹೇಗಿದ್ದೀರಾ? ಡಾಕ್ಟರ್, ನಾನು ಹೇಳ್ತಾ ಇದ್ದೆ, ಬೆನ್ನಿನ ಪ್ರಾಬ್ಲಮ್, ಬೆನ್ನು ನೋವಿರಬಹುದು, ಬೆನ್ನು ಮೂಳೆ ನೋವು, ಬೆನ್ನು ಹುರಿ. ಸಾಕಷ್ಟು ಜನ ಈ ಸಮಸ್ಯೆಯಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಇನ್ಫ್ಯಾಕ್ಟ್ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಬೆನ್ನು ನೋವು ಕಾಣಿಸ್ಕೊಳ್ತಾ ಇದೆ. ಮೊದಲನೇದಾಗಿ ಈ ಸಮಸ್ಯೆ ಬರೋದಕ್ಕೆ ಕಾರಣ ಏನು, ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ನೋಡಿ. ತಾವು ಹೇಳ್ತಿದ್ದಂಗೆ ಈ ಒಂದು ಬೆನ್ನು ನೋವು ಸಮಸ್ಯೆ ಏನಿದೆಯೋ ಈ ನಡುವೆ ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀರಿ. ಬೇಸಿಕ್ಲಿ ಈ ಬೆನ್ನು ನೋವು ಅಥವಾ ಈ ಒಂದು ಡಿಸ್ಕ್ ಸಮಸ್ಯೆ ಅಂತ ನಾವೇನು ಹೇಳ್ತೀರಿ, ಇದನ್ನು ನಾವು ಎರಡು ವಿಧದಲ್ಲಿ ನಾವು ಕ್ಲಾಸಿಫೈ ಮಾಡ್ತೀರಿ. ಒಂದು ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳ್ತೀರಿ, ಇನ್ನೊಂದೊಂದು ಕ್ರಾನಿಕ್ ಪೇಯ್ನ್ ಅಂತ ನಾವು ಹೇಳ್ತೀರಿ. ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳಿದಾಗ ನಮ್ಮ ದಿನನಿತ್ಯ ಏನೊಂದು ಚಟುವಟಿಕೆ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ಮಾಡಿದಾಗ, ತುಂಬ ಜಾಸ್ತಿ ಸ್ಟ್ರೇನ್ ಆದಾಗ ನಮಗೆ ಒಂದು ಬೆನ್ನು ನೋವು ಬರಬಹುದು, ಕುತ್ತಿಗೆ ನೋವು ಬರಬಹುದು, ಸೊಂಟ ನೋವು ಬರಬಹುದು. ಸೊ ಇದಕ್ಕೆ ನಾವು ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳ್ತೀರಿ. ಈ ಮೆಕ್ಯಾನಿಕಲ್ ಪೇಯ್ನ್ ಜನರಲಿ ಸೆಲ್ಫ್ ಲಿಮಿಟಿಂಗ್ ಇರುತ್ತೆ. ಸೆಲ್ಫ್ ಲಿಮಿಟಿಂಗ್ ಅಂದರೆ ಇದಕ್ಕೆ ಒಂದು ವೇಳೆ ನಾವು ಯಾವುದೇ ಥರ ಒಂದು ಚಿಕಿತ್ಸೆ ತಗೊಂಡಿಲ್ಲ ಅಂದ್ರೂ ಕೂಡ ಈ ಒಂದು ಸಮಸ್ಯೆ 1 ವಾರ ಅಥವಾ ಮ್ಯಾಕ್ಸಿಮಮ್ 2 ವಾರ ಸಮಯದಲ್ಲೇ ಈ ನೋವು ಹಾಗೆ ಕಡಿಮೆ ಆಗಿಬಿಡುತ್ತೆ. ದಿ ಸೆಕೆಂಡ್ ಥಿಂಗ್, ಒಂದು ಕ್ರಾನಿಕ್ ಪೇಯ್ನ್ ಅಂತ ನಾವೇನು ಹೇಳ್ತೀರಿ, ಈ ಒಂದು ಬೆನ್ನು ಮೂಳೆ ಮಧ್ಯದಲ್ಲಿ ನೋವು ಇರಬಹುದು ಅಥವಾ ಸೊಂಟದಲ್ಲಿ ನೋವು ಇರಬಹುದು, 4 ವಾರಕ್ಕಿಂತ ಹೆಚ್ಚಾಗಿ ಆ ನೋವು ಆ ಭಾಗದಲ್ಲೇ ಉಳ್ಕೊಳ್ತಾ ಇದ್ದಾಗ, ಕಂಡು ಬರ್ತಿದ್ದಾಗ ಅದಕ್ಕೆ ನಾವು ಕ್ರಾನಿಕ್ ಪೇಯ್ನ್ ಅಂತ ನಾವು ಹೇಳ್ತೀರಿ. ಸೊ ಈ ಕ್ರಾನಿಕ್ ಪೇಯ್ನಲ್ಲಿ ಒಂದು ವಿಧ ಈ ಒಂದು ಡಿಸ್ಕ್ ಸಮಸ್ಯೆ ಅಥವಾ ಬೆನ್ನುರಿ ಅಂತ ನಾವು ಹೇಳ್ತೀರಿ. ಸೊ ಈಗ ಇದನ್ನು ಕಾಮನ್ ಆಗಿ ನಾವು ಏನಕ್ಕಾಗತ್ತೆ ಅಂತ ನಾವು ನೋಡಿದಾಗ, ಈ ಬೆನ್ನು ಮೂಳೆ ಮಧ್ಯ ಒಂದು ಕುಷ್ನಿಂಗ್ ಮಟೀರಿಯಲ್ ಇರುತ್ತೆ, ಇದಕ್ಕೆ ನಾವು ಡಿಸ್ಕ್ ಅಂತ ನಾವು ಹೇಳ್ತೀರಿ. ಸೊ ಈ ಡಿಸ್ಕ್ ಆ ಒಂದು ಕುಷ್ನಿಂಗ್ ಮಟೀರಿಯಲ್ ಥರ ಇರುತ್ತೆ, ಶಾಕ್ ಅಬ್ಸರ್ವ್ ಥರ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಒಂದು ವೇಳೆ ಈ ಒಂದು ಡಿಸ್ಕಸ್ ಮಟೀರಿಯಲಲ್ಲಿ ಏನಾದರೂ ಒಂದು ಪೆಥಾಲಜಿ ಸ್ಟಾರ್ಟ್ ಆದಾಗ, ಅಂದರೆ ಆ ಡಿಸ್ಕಿನ ಏನೊಂದು ನೀರಿನ ಅಂಶ ಇರುತ್ತೆ ಅದು ಕಡಿಮೆ ಆದಾಗ, ಅಥವಾ ಡಿಸ್ಕ್ ಆ ಜಾಗದಿಂದ ಜರುಗಿ ಬಿಟ್ಟಿದ್ದಾಗ ಈ ಥರದ ಒಂದು ಕ್ರಾನಿಕ್ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಬಹುದು. ಸೊ ಇದು ಕ್ರಾನಿಕ್ ಬ್ಯಾಕ್ ಪೇಯ್ನ್ ಇದ್ದಾಗ, ಲೈಕ್ 4 ವೀಕ್ಸ್ ಮೇಲೆ ಇದ್ದಾಗ ಈ ಒಂದು ಸಮಸ್ಯೆ ಡಿಸ್ಕ್ ಸಮಸ್ಯೆ ಇದೆ ಅಂತ ನಾವು ಹೇಳ್ತೀರಿ. ಅದೇ ಥರ ಈಗ ಮಕ್ಕಳಲ್ಲಿ ಅಂತ ನಾವು ನೋಡ್ತೀರಿ, ಜನರಲಿ ಮಕ್ಕಳಲ್ಲಿ ಸೊಂಟ ನೋವು ಅಥವಾ ಕುತ್ತಿಗೆ ನೋವು ಬಂದಾಗ ಕಾಮನ್ ಆಗಿ ನಾವು ನೋಡುವಂಥದ್ದು ಇದಕ್ಕೆ ಗ್ರೋತ್ ಪೇಯ್ನ್ ಅಂತ ನಾವು ಹೇಳ್ತೀರಿ. ಅಂದರೆ ಆ ಒಂದು ಡೆವಲಪಿಂಗ್ ಏಜ್ ಗ್ರೂಪ್ ಮಕ್ಕಳಲ್ಲಿ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಬೇಕಿರುತ್ತೆ. ಸ್ಪೆಸಿಫಿಕ್ಲಿ ಮೂಳೆಗೆ ಸಂಬಂಧಪಟ್ಟಂಗೆ ಕ್ಯಾಲ್ಶಿಯಂ ಇರಬಹುದು, ವಿಟಮಿನ್ ಡಿ ಇರಬಹುದು. ಸೊ ಒಂದು ವೇಳೆ ಅವ್ರು ತಗೊಳ್ತಿರೋ ಆಹಾರದಲ್ಲಿ ಅದೇನಾದರೂ ಕಡಿಮೆ ಇದ್ದಾಗ ಈ ಥರದ ಒಂದು ಗ್ರೋತ್ ಪೇಯ್ನ್ ಸ್ಟಾರ್ಟ್ ಆಗಿ ಬ್ಯಾಕ್ ಪೇಯ್ನ್ ಕಂಡು ಬರಬಹುದು. ಸೊ ಮಕ್ಕಳಲ್ಲಿ ಕಂಡು ಬಂದಾಗ ಇದು ಜನರಲಿ ಡಿಸ್ಕ್ ಸಮಸ್ಯೆ ಇರೋದಿಲ್ಲ, ಗ್ರೋತ್ ಪೇಯ್ನ್ ಇರುತ್ತೆ. ಇದಕ್ಕೆ ನಾವು ಸಪ್ಲಿಮೆಂಟ್ಸ್ ಮಾಡಿದಾಗ ಆಟೋಮ್ಯಾಟಿಕ್ಲಿ ಆ ಪೇಯ್ನ್ಸ್ ಹಾಗೆ ಕಡಿಮೆನೂ ಕೂಡ ಆಗ್ತಾ ಹೋಗುತ್ತೆ. ಅಂದರೆ ಡಾಕ್ಟರ್, ಈಗ ಪ್ರಾಬ್ಲಮ್ ಕಾಣಿಸ್ಕೊಂಡಿದ್ದ ತಕ್ಷಣ ಟ್ರೀಟ್ಮೆಂಟ್ ಪಡೆದುಕೊಂಡ್ರೆ ಅದು ಲೈಫ್ ಲಾಂಗ್ ಇರೋದಿಲ್ಲ, ಸೊ ಹೋಗ್ಬಿಡುತ್ತಾ ಮಾನವನ ದೇಹದಿಂದ ಅಂತ? ಅಥವಾ ಯಾಕಂದರೆ ಕೆಲವೊಬ್ಬರಿಗೆ ಲೈಫ್ ಲಾಂಗ್ ಬೆನ್ನು ನೋವು, ಬೆನ್ನುಹುರಿ ಇದ್ದೇ ಇರುತ್ತೆ. ಸೊ ಅವರು ಒಂದು 30 ವರ್ಷಕ್ಕೆ ಕಾಣಿಸ್ಕೊಂಡ್ರೆ 50 ವರ್ಷ ಆದರೂ ಕೂಡ ಇದ್ದೇ ಇರುತ್ತೆ, ಟ್ರೀಟ್ಮೆಂಟ್ ಕೂಡ ಪಡೆದುಕೊಳ್ತಾನೆ ಇರ್ತಾರೆ. ಸೊ ಹೇಗೆ ಇದು ಅಂತ, ಒಂದ್ಸಲ ಬಂದರೆ ಹೋಗುತ್ತಾ ಅಥವಾ ಹೋಗೋದಿಲ್ವಾ ಅಂತ? ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ತಾವು ಕೇಳಿದ್ರಿ. ಸಾಮಾನ್ಯವಾಗಿ ಯಾವುದೇ ಒಂದು ಕಾಯಿಲೆನ ನಾವು ಆದಷ್ಟು ಬೇಗ ಡಯಾಗ್ನೋಸ್ ಮಾಡಿ ಅದಕ್ಕೆ ಕರೆಕ್ಟಾಗಿರುವಂಥ ನಾವು ಚಿಕಿತ್ಸೆ ತೊಗೊಂಡ್ರೆ ಡೆಫಿನೆಟ್ಲಿ ಅದನ್ನು ತುಂಬ ಬೇಗ ನಾವು ಸರಿ ಮಾಡ್ಕೊಬಹುದು. ಸೊ ಇದೇ ಥರ ಈ ಒಂದು ಡಿಸ್ಕ್ ಸಮಸ್ಯೆ ಏನಿದೆಯೋ ಇದು ಒಂದು ಪ್ರೋಗ್ರೆಸಿವ್ ಡಿಸಾರ್ಡರ್ ಅಂತ ನಾವು ಹೇಳ್ತೀರಿ. ಅಂದರೆ ಕಾಯಿಲೆ ಒಂದು ದಿನ ಹೇಗಿರುತ್ತೋ ಇನ್ನೊಂದು ದಿನ ಹಾಗೇ ಇರೋದಿಲ್ಲ, ಇದು ಮುಂದೆ ಹೋಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಎಷ್ಟು ಬೇಗ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿರುವಂಥ ಚಿಕಿತ್ಸೆ ತೊಗೊಂಡ್ರೆ ಅದನ್ನು ನಾವು ಡೆಫಿನೆಟ್ಲಿ ಸಂಪೂರ್ಣವಾಗಿ ಸರಿ ಮಾಡ್ಕೊಳ್ಬಹುದು. ಈಗ ಸಾಕಷ್ಟು ಕೇಸಸಲ್ಲಿ ನಾವು ನೋಡ್ತೀರಿ ವೇರ್ ಈ ಬೆನ್ನು ಮೂಳೆ ನೋವು ಶುರು ಆದಾಗ ಅದನ್ನು ನಾವು ಇನಿಷಿಯಲ್ ಸ್ಟೇಜಸಲ್ಲೇ ಡಯಾಗ್ನೋಸ್ ಮಾಡಿದಾಗ ಯಾವುದೇ ಔಷಧಿ ಇಲ್ಲದೆ ಬರೀ ವಿತ್ ಫಿಸಿಯೋಥೆರಪಿ ಇರಬಹುದು, ವಿತ್ ಎಕ್ಸಸೈಸ್ ಇರಬಹುದು, ಸರ್ಟನ್ ನಮ್ಮ ಪೋಸ್ಚರ್ಸ್, ಕೋರೋ ಪೋಸ್ಚರ್ಸ್ ಇರಬಹುದು. ಸೊ ಈ ಥರ ಸರ್ಟನ್
ಮಾಡಿಫಿಕೇಷನ್ಸ್ ಮಾಡಿಕೊಂಡ್ರೂ ಕೂಡ ಆ ಒಂದು ಪೇಯ್ನ್ ಹಾಗೆ ಸರಿ ಹೋಗಿಬಿಡುತ್ತೆ, ಔಷಧಿ ತೊಗೊಳೋದು ಅವಶ್ಯಕತೆ ಇರೋದಿಲ್ಲ. ಬಟ್ ಒಂದು ವೇಳೆ ಇವನ್ನೆಲ್ಲ ಮಾಡಿದ್ರೂ ಕೂಡ ಆ ಪೇಯ್ನ್ಸ್ ಸರಿ ಹೋಗ್ತಿಲ್ಲ ಅಂದರೆ ಆಗ ನಾವು ಮೆಡಿಕೇಷನ್ಸ್ ಕೊಡ್ತೀರಿ. ಸೊ ಬ್ರೀಫ್ ಪೀರಿಯಡ್ ಆಫ್ ಟೈಮ್ವರೆಗೂ ಮೆಡಿಸಿನ್ಸ್ ತೊಗೊಂಡು ಅದನ್ನು ಸರಿ ಮಾಡ್ಕೊಂಡು ನಂತರ ಮತ್ತು ಅದೇ ಥರ ಒಂದು ಒಳ್ಳೆ ಲೈಫ್ ಸ್ಟೈಲನ್ನು ನಾವು ಲೀಡ್ ಮಾಡ್ತಾ ಹೋದರೆ ಈ ಒಂದು ಸಮಸ್ಯೆ ಮತ್ತೆ ಬರೋದಿಲ್ಲ. ಬಟ್ ಸರ್ಟನ್ ಪೇಷಂಟ್ಸಲ್ಲಿ ನಾವು ನೋಡ್ತೀರಿ ವೇರ್ ಅವರು ಮತ್ತೆ ಬರ್ತಾನೆ ಇರುತ್ತೆ, ರಿಲ್ಯಾಪ್ಸ್ ಆಗ್ತಾ ಹೋಗುತ್ತೆ. ಸರ್ಟನ್ ಕೇಸಸಲ್ಲಿ ನಾವು ನೋಡಿರ್ತೀರಿ ವೇರ್ ಒಂದು ಸತಿ ಅಥವಾ 2 ಸತಿ ಆಪ್ರೇಷನ್ನು ಕೂಡ ಮಾಡಿಸಿರ್ತಾರೆ, ಆದರೂ ಕೂಡ ಅವ್ರಿಗೆ ಸೊಂಟ ನೋವು ಬರ್ತಾನೆ ಇರುತ್ತೆ. ಸೊ ಇದರಲ್ಲಿ ವೇರಿಯಸ್ ರೀಸನ್ಸ್ ಇರುತ್ತೆ. ಒಂದು ಅವರ ಬಾಡಿ ವೆಯ್ಟ್ ಇರಬಹುದು, ಮಾಡ್ತಿರುವಂಥ ಅವ್ರ ಕೆಲಸ ಇರಬಹುದು, ಅವರ ಲೈಫ್ ಸ್ಟೈಲ್ ಇರಬಹುದು. ಸೊ ಒಂದು ವೇಳೆ ಇದರಲ್ಲಿ ಏನಾದರೂ ಒಂದು ತೊಂದರೆ ಇದ್ದಾಗ ಡೆಫಿನೆಟ್ಲಿ ಒಂದು ಸಮಸ್ಯೆ ಮತ್ತೆ ಕಂಡುಬರಬಹುದು. ಸೊ ಈ ಒಂದು ಕಾಯಿಲೆನ ನಾವು ಎಷ್ಟು ಬೇಗ ಡಯಾಗ್ನೋಸ್ ಮಾಡಿ ಕರೆಕ್ಟಾಗಿರೋವಂಥ ನಾವು ಮೆಡಿಸಿನ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ಇದನ್ನು ನಾವು ಸಂಪೂರ್ಣವಾಗಿ ಗುಣ ಮಾಡ್ಕೊಳ್ಬಹುದು. ಇನ್ನು ಈ ಬೆನ್ನುಹುರಿ ಬೆನ್ನು ಮೂಳೆ ಪ್ರಾಬ್ಲಮಿಂದ ಬೇರೆ ಸಮಸ್ಯೆಗಳು ಕೂಡ ಬರುತ್ತಾ ಅಂತ ನಮ್ಮ ಬಾಡೀಲಿ. ಸೊ ಬೆನ್ನಿಗೆ ಸಂಬಂಧಪಟ್ಟ ಅಂದರೆ ನೆಕ್ಸ್ಟು ಸೊಂಟ ನೋವು ಬರುತ್ತೆ ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತಾ ಬೇರೆಯವ್ರಿಗೆ ಅಂತ? ಎಸ್, ಡೆಫಿನೆಟ್ಲಿ ಕಂಡುಬರಬಹುದು. ಬಿಕಾಸ್ ಈ ಒಂದು ಸಮಸ್ಯೆ ಏನಿದೆ ಅಂದರೆ ಆ ಒಂದು ಭಾಗದಲ್ಲಿ ಸಾಕಷ್ಟು ಸ್ಪೈನಲ್ ನರ್ವ್ಸ್ ಎಮರ್ಜ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ನರ್ವ್ಸ್ ಅಂತ ಹೇಳ್ತೀವಿ. ಸೊ ಮಾತಾಡೋಣ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಮೌನಿಶ್ ಅಂತ. ಹಲೋ 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 ಮೌನಿಶ್ ಅವ್ರೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಮ್ಯಾಮ್ ಹೇಳಿ ಮ್ಯಾಮ್, ಕೇಳ್ತಿದೆ. ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಸರ್. ಹಲೋ, ಹೇಳಿಪ್ಪ. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಸರ್ ಸರ್ ನಮಸ್ತೆ. ನಮಸ್ತೆ, ಹೇಳಿಪ್ಪ. ಅದೇ ಸರ್, ನಮಗೂ ಒಂದು ವರ್ಷದಿಂದ ಓಕೆ, ಫುಲ್ ಬ್ಯಾಕ್ ಪೇನ್ ಸರ್, ಫುಲ್ ಹಿಂದೆ. ಸರಿ. ಸರ್ ತಮ್ಮ ವಯಸ್ಸು ಎಷ್ಟಪ್ಪ? ಸರ್ ತಮ್ಮ ವಯಸ್ಸು ಎಷ್ಟು? ಸರ್ ವಯಸ್ಸು ಒಂದು 42 ಸರ್. ಓಕೆ. ಈಗ ಈ ಸಮಸ್ಯೆ 1 ವರ್ಷದಿಂದ ಇದೆ ಅಂತ ಹೇಳ್ತಿದ್ದೀರಾ. ಇದಕ್ಕೆ ಏನಾದರೂ ತಾವು ಪರೀಕ್ಷೆ ಏನಾದರೂ ಮಾಡಿಸಿದ್ದೀರಪ್ಪ? ಹಾಸ್ಪಿಟಲ್ ಹೋಗೋದು, ಮಾತ್ರೆ ತಗೊಳ್ಳೋದು ಇಷ್ಟ ಆಗಿದೆ ಸರ್. ಓಕೆ. ಬರೀ ಸೊಂಟದಲ್ಲಿ ಮಾತ್ರ ನೋವು ಕಂಡು ಬರ್ತಿರತ್ತಾ ಅಥವಾ ಕಾಲಲ್ಲಿ ಏನಾದರೂ ನೋವು ಬರ್ತಿರತ್ತಾ? ಹ್ಞೂ ಸರ್, ಕಾಲು ಸರ್, ಮೊಣಕಾಲು ನೋವು, ಸ್ವಲ್ಪ ಮಂಡಿ ನೋವು ಅವೆಲ್ಲ ಆಗ್ತದೆ. ಓಕೆ, ನೋಡಿಪ್ಪ, ಈಗ ತಾವು ಹೇಳ್ತಿರೋ ಪ್ರಕಾರ ಈಗ 1 ವರ್ಷದಿಂದ ನಿಮಗೆ ನೋವು ಕಂಡು ಬರ್ತಿದೆ ಅಂತ ಹೇಳ್ತಿದ್ದೀರಾ. ಇದಕ್ಕೆ ತಾವು ಬರೀ ನೋವು ಮಾತ್ರೆ ತಿಂತಿದ್ದೀರಾ, ಹಾಸ್ಪಿಟ್ಲಿಗೆ ಹೋಗ್ತಿದ್ದೀರಾ, ಏನೋ ಒಂದು ಮಾತ್ರೆ ತಿಂತಿದ್ದೀರಾ ಅಂತ ಹೇಳ್ತಿದ್ದೀರಾ. ನೋಡಿ, ಈ ಥರ ಬೆನ್ನು ನೋವು ಬರೋದಕ್ಕೆ ನಾನಾ ಕಾರಣಗಳಿರಬಹುದಪ್ಪ. ಒಂದು, ನಿಮ್ಮ ದೇಹದಲ್ಲಿ ಒಂದು ಸಿಂಪಲ್ ಕ್ಯಾಲ್ಶಿಯಂ ಕೊರತೆ ಇದ್ದಾಗಲೂ ಕೂಡ ಈ ಒಂದು ಸಮಸ್ಯೆ ಆಗಬಹುದು. ಒಂದು ವೇಳೆ ಮೂಳೆ ಮಧ್ಯ ಈ ಒಂದು ಡಿಸ್ಕ್ ಏನಿರುತ್ತೋ ಅದರಲ್ಲೇನಾದರೂ ತೊಂದರೆ ಆದರೂ ಕೂಡ ಈ ಥರ ತೊಂದರೆ ಆಗಬಹುದು. ಸೊ ಈ ನೋವು ಏನಕ್ಕೆ ಬರ್ತಾ ಇದೆ ಅದನ್ನು ನಾವು ಪರಿಶೀಲನೆ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಇದಕ್ಕೆ ಒಂದು ಸಿಂಪಲ್ ಒಂದು ಬೆನ್ನು ಮೂಳೆ ಎಕ್ಸ್ರೇ ಮಾಡಿಸ್ಬೇಕಾಗತ್ತಪ್ಪ. ಸೊ ಆ ಎಕ್ಸ್ರೇ ಮಾಡಿಸಿ, ಸೊ ಎಕ್ಸ್ರೇಲಿ ಒಂದು ವೇಳೆ ಏನಾದರೂ ಚೇಂಜಸ್ ಕಂಡು ಬರ್ತಾ ಇದ್ದಾಗ ಸೊ ಏನು ಚೇಂಜಸ್ ಇರುತ್ತೋ ಅದ್ರ ತಕ್ಕಂಗೆ ನಾವು ಔಷಧಿ ಕೊಡಬೇಕಾಗತ್ತೆ. ಈಗ ಬೆನ್ನು ನೋವು ಬರೋದು ಒಂದು ರೀಸನ್ನಿಂದ, ಸೊ ಆ ಕಾರಣಕ್ಕೆ ನಾವು ಔಷಧಿ ಕೊಡಬೇಕು. ಈಗ ನಾನು ಹೇಳಿದೆ ನಿಮ್ಮ ದೇಹದಲ್ಲಿ ಬಹುಶಃ ಕ್ಯಾಲ್ಶಿಯಂ ಕಡಿಮೆ ಇರಬಹುದು ಅಂತ. ಸೊ ಕ್ಯಾಲ್ಶಿಯಂ ಕಡಿಮೆ ಇದ್ದರೆ ನಿಮ್ಮ ದೇಹಕ್ಕೆ ನಾವು ಹೆಚ್ಚಾಗಿ ಕ್ಯಾಲ್ಶಿಯಂ ಮಾತ್ರೆಗಳನ್ನ ಕೊಟ್ಟರೆ ಆಟೋಮ್ಯಾಟಿಕ್ಲಿ ಈ ನೋವು ಕಡಿಮೆ ಆಗಿಬಿಡುತ್ತೆ. ಸೊ ಇದಕ್ಕೆ ನಾವು ನೋವು ಮಾತ್ರೆ ಕೊಡೋದು ಅವಶ್ಯಕತೆ ಇರೋದಿಲ್ಲ. ಸೊ ಈ ನೋವು ಏನಕ್ಕೆ ಬರ್ತಾ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡಿ ಇದಕ್ಕೆ ತಕ್ಕಂಗೆ ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ ಇರುತ್ತೆ. ಸೊ ಆ ಚಿಕಿತ್ಸೆ ತಾವು ಯೂಸ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಒಂದು ಸಮಸ್ಯೆ ಸರಿ ಹೋಗುತ್ತಪ್ಪ. ಎಸ್, ಥ್ಯಾಂಕ್ ಯು ಮೌನಿಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ನೀವು ಸೈಡ್ ಎಫೆಕ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಈ ಒಂದು ಬೆನ್ನು ನೋವು ಸ್ಟಾರ್ಟ್ ಆದಾಗ ಆ ಒಂದು ಭಾಗದಲ್ಲಿ ಸಾಕಷ್ಟು ಸ್ಪೈನಲ್ ನರ್ವ್ಸ್ ಎಮರ್ಜ್ ಆಗ್ತಾ ಹೋಗುತ್ತೆ. ಸೊ ಈ ನರ್ವ್ಸ್ ನಮ್ಮ ಕಾಲಿನ ಸಾಕಷ್ಟು ಫಂಕ್ಷನ್ಸ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ, ನಮ್ಮ ಬ್ಲ್ಯಾಡರ್ ಮೂಮೆಂಟ್ನ ಕಂಟ್ರೋಲ್ ಮಾಡುತ್ತೆ. ಸೊ ಒಂದು ವೇಳೆ ಆ ನರ್ವ್ಸ್ ಏನಾದರೂ ಎಫೆಕ್ಟ್ ಆಗ್ತಾ ಹೋದಾಗ ಸೊ ಇದಕ್ಕೆ ನಾವು ನ್ಯೂರಾಲಜಿಕಲ್ ಇಂಪಿಂಜ್ಮೆಂಟ್ ಅಂತ ಹೇಳ್ತೀರಿ, ಅಥವಾ ನರ್ವ್ ಕಂಪ್ರೆಷನ್ ಆಗ್ತಾ ಹೋದಾಗ ಸಾಕಷ್ಟು ಕೇಸಸಲ್ಲಿ ನಾವು ನೋಡ್ತೀರಿ ವೇರ್ ಬೆನ್ನು ನೋವು ಜೊತೆ ಸೊಂಟ ನೋವು ಜೊತೆ ಕಾಲಲ್ಲಿ ನೋವು ಕಂಡು ಬರ್ತಾ ಹೋಗುತ್ತೆ. 2 ಕಾಲಲ್ಲೂ ಕೂಡ ನೋವು ಕಂಡು ಬರಬಹುದು, ಅಥವಾ ಕಾಲಲ್ಲಿ ಸಾಕಷ್ಟು ಜೋಮ್ ಬಂದಂಗೆ, ಕಾಲಲ್ಲಿ ಮರಗಟ್ಟದಂಗೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆ ಒಂದು ವೇಳೆ ಈ ಬ್ಲ್ಯಾಡರ್ ಇನ್ವಾಲ್ವ್ಮೆಂಟ್ ಆದಾಗ ಸಾಕಷ್ಟು ಜನಕ್ಕೆ ಮೂತ್ರ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ, ಮೂತ್ರ ಆಗ್ತಾ ಇರೋದು ಸೆನ್ಸೇಷನ್ನೇ ಇರೋದಿಲ್ಲ, ಅವ್ರ ಮೂತ್ರ ಬಟ್ಟೆಯಲ್ಲೇ ಆಗ್ತಾ ಹೋಗುತ್ತೆ.
ಸೊ ಲ್ಯಾಕ್ ಆಫ್ ಇನ್ಆ್ಯಕ್ಟಿವಿಟಿ ಆಫ್ ಬ್ಲ್ಯಾಡರ್ ಮಸಲ್ಸ್ ಆಗುತ್ತೆ. ಅದೇ ಥರ ಮೋಷನ್ಸ್ಗೂ ಕೂಡ ಎಫೆಕ್ಟ್ ಆಗಬಹುದು. ಬೇರೆ ಅವ್ರಿಗೆ ಮೋಷನ್ಸ್ ಆಗುವಂಥದ್ದು ಅವ್ರಿಗೆ ಆ ಸೆನ್ಸೇಷನ್ನೇ ಇರೋದಿಲ್ಲ. ಸೊ ಈ ಥರ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗಬಹುದು ಅಥವಾ ಬೇರೆ ಆರ್ಗನ್ಸಿಗೆ ಎಫೆಕ್ಟ್ ಆಗುತ್ತೆ. ಅದೇ ಥರ ಇನ್ನೊಂದು ಸ್ಟೇಜಲ್ಲಿ ನಾವು ನೋಡ್ತೀರಿ ಒಂದು ರ್ಯಾಡಿಕ್ಯುಲೋಪತಿ ಅಂತ ನಾವೊಂದು ಸ್ಟೇಜ್ನ ನಾವು ನೋಡ್ತೀರಿ. ಸೊ ಈ ರ್ಯಾಡಿಕ್ಯುಲೋಪತಿ ಆದಾಗ ಟೋಟಲಿ ಕಾಲಲ್ಲಿ ಬಲ ಇಲ್ದಂಗೆ ಆಗುತ್ತೆ, ಒಂಥರ ಪ್ಯಾರಾಲಿಸಿಸ್ ಆದಂಗೆ, ಕಾಲು ಎತ್ತಿ ನಡೆಯೋಕ್ಕಾಗೋದಿಲ್ಲ, ಕಾಲಲ್ಲಿ ಯಾವುದೇ ಥರದ ಒಂದು ಮೂವ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಈ ಥರ ಸಿವಿಯರ್ ಡಿಗ್ರಿ ಕಾಂಪ್ಲಿಕೇಶನ್ಸ್ ಈ ಒಂದು ಡಿಸ್ಕ್ ಸಮಸ್ಯೆಯಲ್ಲಿ ಕಂಡು ಬರಬಹುದು. ಸೊ ಯಾವುದೇ ಒಂದು ಸಮಸ್ಯೆ ಕಂಡು ಬಂದಾಗ ಇಮಿಡಿಯೇಟಾಗಿ ಈ ಥರದ ಒಂದು ಕಾಂಪ್ಲಿಕೇಶನ್ಸ್ನ ನಾವು ನೋಡೋದಿಲ್ಲ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಥರದ ಒಂದು ಸಮಸ್ಯೆ ಕಂಡು ಬರಬಹುದು. ಸೊ ನಾನು ಆಗಲೇ ಹೇಳ್ತಿದ್ದಂಗೆ ಇದು ಒಂದು ಪ್ರೋಗ್ರೆಸಿವ್ ಡಿಸಾರ್ಡರ್. ಈ ಕಾಯಿಲೆ ದಿನನಿತ್ಯ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಡೆಫಿನೆಟ್ಲಿ ಇವೆಲ್ಲ ಥರದ ಒಂದು ಕಾಂಪ್ಲಿಕೇಶನ್ಸ್ ಇರಬಹುದು ಅಥವಾ ಬೇರೆ ಆರ್ಗನಿಗೆ ಎಫೆಕ್ಟ್ ಆಗುವಂಥದ್ದನ್ನು ನಾವು ಡೆಫಿನೆಟ್ಲಿ ಅವಾಯ್ಡ್ ಮಾಡಬಹುದು. ಓಕೆ, ಇನ್ನು ಈ ಪ್ರಾಬ್ಲಮ್ಗೆ, ಬೆನ್ನು ಹುರಿಗೆ ಹಾಗೆ ಬ್ಯಾಕ್ ಬೋನ್ಗೆ, ಈ ಎಲ್ಲ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ? ಸೊ ಬೇರೆ ಸೆಂಟರ್ಗೂ ಹೋಮಿಯೋ ಕೇರ್ಗೂ ಏನು ಡಿಫ್ರೆನ್ಸಸ್ ಇದೆ ಅಂತ? ಸಾಮಾನ್ಯವಾಗಿ ಈ ಒಂದು ಡಿಸ್ಕ್ ಸಮಸ್ಯೆನ ನಾವು ಟ್ರೀಟ್ ಮಾಡೋದು ಒಂದು ಹೋಲಿಸ್ಟಿಕ್ ಅಪ್ರೋಚಲ್ಲಿ ನಾವು ಟ್ರೀಟ್ ಮಾಡ್ತೀರಿ. ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಒಂದು ಅಪ್ರೋಚ್ನ ನಾವು ಫಾಲೋ ಮಾಡ್ತೀರಿ. ಈಗ 10 ಜನ ಡಿಸ್ಕ್ ಸಮಸ್ಯೆ ಇರೋ ಪೇಷಂಟ್ಸ್ ಇದ್ದರೆ 10 ಜನದಲ್ಲೂ ಆ ಒಂದು ಬೆನ್ನು ನೋವು ಬರೋದಕ್ಕೆ ರೀಸನ್ ಬೇರೆ ಇರಬಹುದು. ಸೊ ಆ ಒಂದು ರೀಸನ್ನ ನಾವು ಫಸ್ಟ್ ಐಡೆಂಟಿಫೈ ಮಾಡ್ತೀರಿ. ನಂತರ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡಿಸ್ಬೇಡ. ಸುರೇಶ್ ಅಂತ ಕರೆ ಮಾಡಿದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಸರ್ ನಮಗೆ ಒಂದು 8 ವರ್ಷದಿಂದ ಓಕೆ ಫೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿತ್ತು ಸರ್. ಓಕೆ, ಅದು ಬಹಳ ನೋವು ಕೊಟ್ಟು ಬಹಳ ಹಿಂಸೆ ಆಗುತ್ತೆ. ಇದಾಕೊಂಡು ಸ್ಟಿಕ್ಕರ್ ಹಾಕೊಂಡು ಯೂರಿನ್ ಪಾಸ್ ಮಾಡಬೇಕು. ಓಕೆ ಮಾತ್ರ ಬಹಳ ನೋವು ಇರುತ್ತೆ, ಮೋಷನ್ ಹೋಗಕ್ಕೆಲ್ಲ. ಓಕೆ, ಏನು ಸಮಸ್ಯೆ ಆಗಿತ್ತಪ್ಪ ತಮಗೆ? ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಏನಾಗಿತ್ತು? ಸ್ಕೂಟರ್ ಹೋಗ್ಬೇಕಾದ್ರೆ ಬೈಕಲ್ಲಿ ಬಿದ್ದುಬಿಟ್ಟಿದೆ ಸರ್. ಓಕೆ, ಆಗ ಏನು ಬಹಳ ನೋವು ಬಂತು, ಹಂಗೆ ಬೆಡ್ ರೆಸ್ಟ್ ಅಲ್ಲೇ ಇದು ಮಾಡಿ ಕ್ಲಿಯರ್ ಮಾಡಿದ್ರು. ಸರಿ, ಈಗ ಬಹಳ ಪ್ರಾಬ್ಲಮ್ ಆಗ್ತಿದೆ ಸರ್. ಈಗ ಏನು ತೊಂದರೆ ಆಗ್ತಾ ಇದೆ ತಮಗೆ? ನಡಿಕೆ ಪ್ರಾಬ್ಲಮ್ಮು, ಮೋಷನ್ ಹೋಗಕ್ಕೆ ಪ್ರಾಬ್ಲಮ್ಮು, ಯೂರಿನ್ ಸ್ಟಿಕ್ಕರ್ ಹಾಕ ಮಾಡ್ಕೋಬೇಕು. ಓಕೆ, ಸರಿ. ತಮ್ಮ ವಯಸ್ಸು ಎಷ್ಟಪ್ಪ? 58 ಸರ್. ಓಕೆ, ಬೇರೆ ಏನಾದರೂ ತಮಗೆ ಡಯಾಬಿಟೀಸ್ ಏನಾದರೂ ಇದೆಯಾ? ಡಯಾಬಿಟಿಸ್ ಇದೆ ಸರ್, BP ಶುಗರ್ ಇದೆ. ಓಕೆ, ಇದಕ್ಕೆ ತಾವೇನಾದರೂ ಆಫ್ ಲೇಟ್ ಅಂದರೆ ಸ್ವಲ್ಪ ದಿನದಿಂದ ಏನಾದರೂ ಫಿಸಿಯೋಥೆರಪಿ ಏನಾದರೂ ಮಾಡ್ತಿದ್ದೀರಾ? ಒಂದ್ಸತ್ ಮಾಡಿಸಿದೀವಿ ಸರ್, ಗೋಪಾಲಗೌಡದಲ್ಲಿ. ಓಕೆ, ಆ ಫಿಸಿಯೋಥೆರಪಿ ಮಾಡಿಸಿದಾಗ ನಿಮ್ಗೇನಾದರೂ ಅನುಕೂಲ ಆಗಿತ್ತಪ್ಪ? ಸ್ವಲ್ಪ ಪರವಾಗಿಲ್ಲ ಸರ್. ಓಕೆ, ನೋಡಿಪ್ಪ, ಈಗ ತಾವು ಹೇಳ್ತಿರೋದ ಪ್ರಕಾರ ತಾವು ಬಿದ್ದು ಬೆಡ್ ರೆಸ್ಟ್ ತೊಗೊಂಡು ತಾವು ಸರಿ ಹೋದ್ರಿ. ಬಟ್ ಈಗ ನಿಮಗೆ ಮೂತ್ರ ಕಂಟ್ರೋಲ್ ಇಲ್ಲ, ಮೋಷನ್ಸ್ ಕಂಟ್ರೋಲ್ ಇಲ್ಲ ಅಂತ ತಾವು ಹೇಳ್ತಿದ್ದೀರ. ನಾನು ಈಗಲೇ ಹೇಳ್ತಿದ್ದಂಗೆ ಆ ನರಗಳು ಡ್ಯಾಮೇಜ್ ಆದಾಗ ಈ ಥರದ ಒಂದು ಸಮಸ್ಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತಪ್ಪ. ಸೊ ಈ ಸ್ಟೇಜಲ್ಲಿ ತುಂಬ ಇಂಪಾರ್ಟೆಂಟ್ ಸರ್ಟನ್ ಮೆಡಿಕೇಷನ್ಸ್, ಸರ್ಟನ್ ಮದ್ದನ್ನು ನಾವು ಕೊಡ್ತೀರಿ, ಹೋಮಿಯೋಪತಿ ಚಿಕಿತ್ಸೆ. ಅದರ ಜೊತೆ ಫಿಸಿಯೋಥೆರಪಿ ಇರಬಹುದು ಅಥವಾ ಸರ್ಟನ್ ಒಂದು ಎಕ್ಸಸೈಸ್ಗಳನ್ನ ತಾವು ಮಾಡಬೇಕಾಗತ್ತೆ. ಸೊ ಬರೀ ಔಷಧಿ ಒಂದೇ ಮಾಡಿದ್ರೆ ನಿಮ್ಮ ಕೇಸಲ್ಲಿ ಪರಿಹಾರ ಸಿಗೋದಿಲ್ಲ. ಸೊ ಔಷಧಿ ಜೊತೆ ಸರ್ಟನ್ ಸ್ಪೆಸಿಫಿಕ್ ಎಕ್ಸಸೈಸ್ ಇರುತ್ತೆ, ಅದನ್ನು ತಾವು ಮಾಡ್ತಾ ಹೋಗಬೇಕು. ಈಗ ಸುಮಾರು ದಿನ ಆಗಿದೆ ಅಂತ ತಾವು ಹೇಳ್ತಿದ್ದೀರಾ. ಸೊ ಈಗ ನಿಮ್ಮ ನರ ಯಾವ ಸ್ಟೇಜಲ್ಲಿದೆ ಅದನ್ನು ನಾವು ನೋಡಬೇಕಾಗುತ್ತೆ. ಬಿಕಾಸ್ ನರ್ವಲ್ಲಿ ಸರ್ಟನ್ ರೀಜೆನರೇಟಿಂಗ್ ಕೆಪ್ಯಾಸಿಟಿ ಇರುತ್ತೆ. ಒಂದು ವೇಳೆ ಅದು ಆ ರೀಜೆನರೇಟಿಂಗ್ ಕೆಪ್ಯಾಸಿಟಿ ದಾಟಿದ್ರೆ ಇದಕ್ಕೆ ನಾವು ಬೇರೆ ಥರ ಪ್ಯಾಲಿಯೇಟಿವ್ ಟೈಪ್ ಆಫ್ ಟ್ರೀಟ್ಮೆಂಟ್ನ ನಾವು ಮಾಡಬೇಕು. ಒಂದು ವೇಳೆ ಆ ರೀಜೆನರೇಟ್ ಆಗುವಂಥ ಸ್ಟೇಜ್ ಇದ್ದರೆ ಇದಕ್ಕೆ ನಾವು ಬೇರೆ ಥರದ ಒಂದು ಚಿಕಿತ್ಸೆ ಕೊಡ್ತೀರಿ. ಸೊ ಇದಕ್ಕೆ ಸರ್ಟನ್ ಪರೀಕ್ಷೆಗಳನ್ನ ನಾವು ಮಾಡಿ ಸರ್ಟನ್ ಹೋಮಿಯೋಪತಿ ಚಿಕಿತ್ಸೆ ಇರುತ್ತಪ್ಪ, ಅದನ್ನು ತಾವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಅನುಕೂಲ ಆಗುತ್ತಪ್ಪ. ಎಸ್, ಥ್ಯಾಂಕ್ ಯು ಸುರೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ನೀವು ಹೋಮಿಯೋ ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ಕೊಡ್ತಾರೆ ಈ ಸಮಸ್ಯೆಗೆ ಅಂತ ಹೇಳ್ತಾ ಇದ್ರೆ ಅದನ್ನು ಕಂಟಿನ್ಯೂ ಮಾಡೋದಾದರೆ? ಸೊ ಈಗ 10 ಜನ ಪೇಷಂಟ್ಸ್ ಇದ್ದಾಗ ಈ 10 ಜನದಲ್ಲೂ ಕೂಡ ಈ ಒಂದು ಬೆನ್ನು ನೋವು ಬರೋದಕ್ಕೆ ಕಾರಣ ಬೇರೆ ಇರುತ್ತೆ. ಸೊ ಆ ಒಂದು ಕಾರಣನ ನಾವು ಐಡೆಂಟಿಫೈ ಮಾಡ್ತೀರಿ. ಅದಾದ ನಂತರ ಅವರ ಲೈಫ್ ಸ್ಟೈಲ್ ಹೇಗಿದೆ, ಅವರ ಫಿಸಿಕಲ್ ಆಟ್ರಿಬ್ಯೂಟ್ಸ್ ಏನಿದೆ, ಅವರ ಮೆಂಟಲ್ ಆಟ್ರಿಬ್ಯೂಟ್ಸ್ ಏನಿದೆ, ಅವರ ಬೋನ್ ಮಿನರಲ್ ಡೆನ್ಸಿಟಿ ಅಥವಾ ಬೋನ್ ಸ್ಟ್ರೆಂತ್ ಹೇಗಿದೆ, ಇವನ್ನೆಲ್ಲ ಅನಲೈಸ್ ಮಾಡ್ತಾ ನಾವು ಸರ್ಟನ್ ಮೆಡಿಕೇಷನ್ಸ್ ಕೊಡ್ತೀರಿ. ಸೊ ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ನಾವು ಹೇಳ್ತೀರಿ. ಸೊ ಈ ಥೆರಪಿನ ನಾವು ಕೊಡ್ತಾ ಹೋದಾಗ ಈ ಬೆನ್ನು ಮೂಳೆ ಮಧ್ಯ
ಏನು ಚೇಂಜಸ್ ಆಗಿರತ್ತೋ ಆ ಚೇಂಜಸ್ನ ನಾವು ಸರಿ ಮಾಡೋದಕ್ಕೆ ನಾವು ಮೆಡಿಕೇಷನ್ಸ್ ಕೊಡ್ತೀರಿ. ಸೊ ಅದನ್ನು ತೊಗೊಳ್ತಾ ಹೋದಾಗ ಸ್ಟೆಪ್ ಬೈ ಸ್ಟೆಪ್ ಆ ಚೇಂಜಸ್ ಸರಿ ಆಗ್ತಾ ಹೋಗುತ್ತೆ. ವೇರ್ ಬೈ ಅವ್ರಿಗಿರುವಂಥ ಸಮಸ್ಯೆ, ನೋವು ಇರಬಹುದು, ಬೆನ್ನು ಉರಿ ಇರಬಹುದು, ಅಥವಾ ಕಾಲಲ್ಲಿ ನೋವು ಬರೋದಿರಬಹುದು, ಕಾಲಲ್ಲಿ ಜೋಮ್ ಬರೋದಿರಬಹುದು, ಇವೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಯಾವುದೇ ಥರದ ಒಂದು ನೋವು ಮಾತ್ರೆ ನಾವು ಕೊಡೋದಿಲ್ಲ. ಈಗ ನೋವಿದೆ, ನೋವು ಕಡಿಮೆ ಆಗೋಕ್ಕೆ ನಾವು ಮಾತ್ರೆ ಕೊಡೋದಿಲ್ಲ. ನೋವು ಏನಕ್ಕೆ ಬರ್ತಾ ಇದೆ ಆ ಒಂದು ರೂಟ್ ಕಾಸ್ನ ನಾವು ಐಡೆಂಟಿಫೈ ಮಾಡ್ತೀರಿ. ಸೊ ಈ ಥರ ಮಾಡ್ತಾ ನಾವು ಮೆಡಿಕೇಷನ್ಸ್ ಕೊಡ್ತಾ ಹೋದಾಗ ಅಕ್ಯೂಟ್ ಡಿಸ್ಕ್ ಪ್ರಾಬ್ಲಮ್ ಇರಬಹುದು ಅಥವಾ ಕ್ರಾನಿಕ್ ಡಿಸ್ಕ್ ಪ್ರಾಬ್ಲಮ್ ಇರಬಹುದು, ಇದು ಕ್ರಮೇಣ ಈ ವಿತ್ ಹೋಮಿಯೋಪತಿ ಮೆಡಿಸಿನ್ಸ್ ಕ್ರಮೇಣ ಸರಿ ಆಗ್ತಾ ಹೋಗುತ್ತೆ. ಸೊ ಈ ಔಷಧಿ ಜೊತೆ ನಾವು ಸರ್ಟನ್ ಡಯಟ್ನ ನಾವು ಹೇಳ್ಕೊಡ್ತೀರಿ, ಸರ್ಟನ್ ಎಕ್ಸಸೈಸ್ನ ನಾವು ಹೇಳ್ಕೊಡ್ತೀರಿ. ಇವನ್ನೆಲ್ಲ ಫಾಲೋ ಮಾಡಿದ್ರೆ. ಮತ್ತೊಬ್ಬರು ಕಾಲರ್ ಇದ್ದಾರೆ ಡಾಕ್ಟರ್, ಬೆಂಗಳೂರಿಂದ ಜ್ಯೋತಿ ಅಂತ ಮಾತಾಡ್ಬಿಡೋಣ. ಹಲೋ ಹಲೋ ಜ್ಯೋತಿ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್, ಮಾತಾಡಿ ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನು ಮಾತಾಡಿ. ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ದಯವಿಟ್ಟು ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಹಲೋ ಮಾತಾಡಿ ಜ್ಯೋತಿ ಅವರೇ, ಡಾಕ್ಟರ್ ಮಾತಾಡ್ತಿದ್ದಾರೆ, ನಿಮ್ ಸಮಸ್ಯೆ ಏನಿದೆ ಮಾತಾಡಿ. ಹಾ ಹೇಳಿ ಸರ್. ನೀವ್ ಹೇಳಿ ನಿಮ್ ಸಮಸ್ಯೆ ಏನು ಅಂತ. ಮ್ಯಾಮ್ ಬ್ಯಾಕ್ ಪೇನ್ ಇದೆ. ಓಕೆ, ಎಷ್ಟು ದಿನದಿಂದ ಇದೆಯಮ್ಮ? ಬ್ಯಾಕ್ ಪೇನ್ ತುಂಬಾ ಪೇನ್ ಇದೆ ಸರ್, ಅದು ಕುಂತ್ಕೊಳಕ್ ಹೋಗಲ್ಲ, ಮಲ್ಕೊಳಕ್ಕೂ ಆಗಲ್ಲ. ಓಕೆ, ಎಷ್ಟು ದಿನದಿಂದ ಇದೆಯಮ್ಮ ಈ ಅದಕ್ಕೆ ಸಮಸ್ಯೆ? ಅಂತಾನೆ ಏನ್ ಸಮಸ್ಯೆ ಅಂತಾನೆ ಗೊತ್ತಾಗ್ತಿಲ್ಲ. ನೋಡ್ಸಿದ್ದಾಯ್ತು, ಎಲ್ಲ ಇದ್ ಮಾಡಿದ್ದಾಯ್ತು, ಓಕೆ, ಅದಕ್ಕೆ ನಿಮ್ಗೆ ಅಂತ ಕಾಲ್ ಮಾಡಿದ್ವಿ. ಎಷ್ಟು ದಿನದಿಂದ ಇದೆಯಮ್ಮ ಈ ಸಮಸ್ಯೆ? ಸರ್ ಇವಾಗ 1 ಇಯರ್ ಆಯ್ತು. ಓಕೆ, ತಮ್ಮ ವಯಸ್ಸು ಎಷ್ಟಮ್ಮ? ಇವಾಗ 29 ಸರ್. ಓಕೆ, ಇದಕ್ಕೆ ತಾವೇನಾದರೂ ಬ್ಲಡ್ ಟೆಸ್ಟ್ ಅಥವಾ ಎಕ್ಸ್ರೇ ಏನಾದರೂ ಮಾಡಿಸಿದ್ದೀರಾ? ಎಲ್ಲ ಮಾಡ್ಸಿದ್ವಿ ಸರ್. ಅದಲ್ಲಿ ಏನಾದರೂ ಚೇಂಜಸ್ ಕಂಡು ಬಂದಿದೆಯಮ್ಮ? ಏನಿಲ್ಲ ಸರ್, ನಾರ್ಮಲ್ ಅಂತ ಹೇಳಿದ್ದಾರೆ. ಓಕೆ, ಒಂದ್ಸಲ ಮನೆಯಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು ಇದಾಗಿತ್ತು, ಅವಾಗ ಬೆನ್ನಿಗೆ ಪೇನ್ ಇದ್ ಮಾಡಿದ್ರು, ಅವಾಗಿಂದಾನೆ ಸ್ಟಾರ್ಟ್ ಆಗಿದೆ. ಅದು ಬೇರೆ ಒಂದು ಸಿಸರಿನ್ ಆಗಿದೆ ಇವಾಗ. ಸರಿ, ಅದೇ ಸರ್. ಅರ್ಥ ಆಯ್ತಮ್ಮ. ನೋಡಿ, ಸಾಮಾನ್ಯವಾಗಿ ಈಗ ನಿಮ್ಮ ವಯಸ್ಸಲ್ಲಿ 29 ಇಯರ್ಸಲ್ಲಿ ಈ ಥರ 1 ವರ್ಷದಿಂದ ತಾವು ಸೊಂಟ ನೋವು ಆಗ್ತಿದೆ ಅಂತ ಹೇಳ್ತಿದ್ದೀರಾ, ಒಂದು ಸಿಸೇರಿಯನ್ ಸೆಕ್ಷನ್ ಆಗಿದೆ, ಅದಾದ ನಂತರ ಈ ಒಂದು ಸಮಸ್ಯೆ ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದೀರಾ. ಸಾಮಾನ್ಯವಾಗಿ ಈ ಥರ ಸಿಸೇರಿಯನ್ ಸೆಕ್ಷನ್ ಆದಮೇಲೆ ಆ ಒಂದು ನೋವು ಒಂದು 4 ತಿಂಗಳಿಂದ ಒಂದು 6 ತಿಂಗಳವರೆಗೂ ಇರಬಹುದು, ನಂತರ ಅದು ಕ್ರಮೇಣ ಸರಿ ಹೋಗುತ್ತೆ. ಬಟ್ ಅದಾದಮೇಲೂ ಕೂಡ ಕ್ರಮೇಣ ಆ ನೋವು ಕಡಿಮೆ ಆಗ್ತಾ ಇಲ್ಲ ಅಂದರೆ, ಒಂದು ನಿಮ್ಮ ದೇಹದಲ್ಲಿ ಸಾಕಷ್ಟು ಕ್ಯಾಲ್ಶಿಯಂ ಕೊರತೆ ಇರಬಹುದು, ವಿಟಮಿನ್ ಡಿ ಡಿಫಿಷಿಯನ್ಸಿ ಇರಬಹುದಮ್ಮ. ಇದರಿಂದ ನಿಮಗೆ ಈ ಒಂದು ತೊಂದರೆ ಆಗ್ತಾ ಇರೋದು. ಅದರ ಜೊತೆ ಒಂದು ವೇಳೆ ನಿಮ್ಮ ಬಾಡಿ ವೆಯ್ಟ್ ಏನಾದರೂ ಹೆಚ್ಚಿದ್ರೆ, ಅಂದರೆ ನಿಮ್ಮ ತೂಕ ನಂತರ ನಿಮ್ಮ ಹೈಟ್ ಆ್ಯಂಡ್ ವೆಯ್ಟ್ ಎರಡು ಪ್ರಪೋರ್ಷನೇಟ್ ಆಗಿರಬೇಕು. ಒಂದು ವೇಳೆ ನಿಮ್ಮ ವೆಯ್ಟ್ ಹೆಚ್ಚಿದ್ರೂ ಕೂಡ ಈ ಒಂದು ನೋವು ಬರ್ತಾಯಿದೆ. ಆಲ್ರೆಡಿ ತಾವು ಎಕ್ಸ್ರೇ ಮಾಡಿಸಿದ್ದೀರಾ, ಎಕ್ಸ್ರೇಲಿ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಿದ್ದೀರಾ. ಸೊ ಇಟ್ ಈಸ್ ಮೋರ್ ಲೈಕ್ಲಿ ಈ ಒಂದು ಲುಂಬ್ಯಾಗು ಅಂತ ನಾವು ಹೇಳ್ತೀರಿ, ವೇರ್ ನಿಮ್ಮ ಮಸಲ್ಸ್ ವೀಕ್ ಆಗಿ ಈ ಕ್ಯಾಲ್ಶಿಯಂ ಆ್ಯಂಡ್ ವಿಟಮಿನ್ ಡಿ ಕಡಿಮೆ ಇದ್ದರೆ ಈ ಒಂದು ತೊಂದರೆ ಆಗೋದು. ಸೊ ಇದಕ್ಕೆ ತಾವೇನು ಮಾಡಿ, ಹೆಚ್ಚಾಗಿ ತಾವು ಹಾಲು ಉಪಯೋಗಿಸಿ, ರಾಗಿ ಉಪಯೋಗಿಸಿ, ಒಂದು ವೇಳೆ ತಾವು ಮೊಟ್ಟೆ ತಿನ್ನೋರಿದ್ದರೆ ಬೇಯಿಸಿರೋ ಮೊಟ್ಟೆ ಉಪಯೋಗಿಸಿಮ. ಅದರ ಜೊತೆ ನಿಮ್ಮ ಕೈ ಕಾಲ ಮೇಲೆ ಎಳೆ ಸೂರ್ಯದ ಕಿರಣ ಬೀಳೋ ಥರ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಸಾಕಷ್ಟು ವಿಟಮಿನ್ ಡಿ ಸಿಗುತ್ತೆ. ಇದನ್ನು ಮಾಡ್ತಾ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಇರುತ್ತೆ, ಯೂಸ್ ಮಾಡಿದ್ರೆ ಹೆಲ್ಪ್ ಆಗುತ್ತಮ್ಮ. ಎಸ್, ಮೈಸೂರಿಂದ ಅಂಬಿಕಾ ಅಂತ ಕರೆ ಮಾಡಿದ್ದಾರೆ. ಹಲೋ ಹಲೋ ಮೇಡಮ್. ನಮಸ್ತೆ ಮಾ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಬಂದು ಅಂಬಿಕಾ ಅಂತ, ಮೈಸೂರಿಂದ ಕಾಲ್ ಮಾಡಿರೋದು. ಹೇಳಿ ಮ್ಯಾಮ್. ಸರ್, ಇದು ನನಗೆ ಇಲ್ಲಾಂದ್ರೆ ಒಂದು 6 ಮಂತ್ಸ್ 9 ಮಂತ್ಸ್ ಇಂದ ಬ್ಯಾಕ್ ಪೇನ್ ಸರ್. ಅಂದ್ರೆ ಬೆಳಿಗ್ಗೆ ಮಾರ್ನಿಂಗ್ ಸರ್ ಮಲಗಿದ್ದು ಎದ್ರೆ ಓಕೆ, ಫುಲ್ ಬೆನ್ನು ನೋವು, ಸೊಂಟ ನೋವು, ಬೊಗ್ಗೋದಕ್ಕೆ ಆಗಲ್ಲ. ಬೊಗ್ಗಿದ್ರೆ 1-2 ರೌಂಡ್ ವಾಕ್ ಮಾಡ್ಕೊಂಡ್ ಬರೋವರೆಗೂ ಬೆನ್ನು ಹೊಗ್ಸೋದಕ್ಕೆ ಆಗಲ್ಲ. ನಿಮ್ಮ ವಯಸ್ಸು ಎಷ್ಟಮ್ಮ? ಹಲೋ, ನಿಮ್ಮ ಏಜ್ ಎಷ್ಟಮ್ಮ? ಸರ್ ನಂದು 33 ಸರ್. ಓಕೆ, ಬೇರೆ ಜಾಯಿಂಟ್ಸ್ ಅಲ್ಲಿ ಕೈ ಬೆರಳಲ್ಲಿ ಸರ್ ಮತ್ತೆ ಇಲ್ಲ ಸರ್, ಇನ್ನೇನ್ ಸಮಸ್ಯೆ ಅಂತ ಅಂದ್ರೆ ಕೈಯೆಲ್ಲ ಜೋಗ್ ಬರೋದು, ಕಾಲ್ ಜೋಗ್ ಬರೋದು, ಟಾಯ್ಲೆಟ್ ಹೋಗ್ ಬಂದ್ರೆ ಕಾಲೆಲ್ಲ ಜೋಗ್ ಬರೋದು. ಓಕೆ, ಆ ತರ ಇತ್ತು ಸರ್. ಅದು ಒಂದು 6 ಮಂತ್ ಅಲ್ಲಿ ನಮ್ದು ಆಯುರ್ವೇದಿಕ್ ಮಸಾಜ್ ಎಲ್ಲ ತಗೊಂಡೆ. Okay. ಆದ್ರೂ ಅಂದ್ರೆ ಮಲಗಿದ್ರೆ ಸಿಕ್ಕಾಬಟ್ಟೆ ಪೇನ್ ಬರುತ್ತೆ. ಅರ್ಥ ಆಯ್ತಮ್ಮ. ಇದ್ರ ಜೊತೆ ತಮ್ಗೆ ಏನಾದರೂ ಪದೇ ಪದೇ ಜ್ವರ ಬರ್ತಿದ್ಯಾ ಅಥವಾ ತೂಕ ಕಡಿಮೆ ಆಗ್ತಿದ್ಯಾ?
ಇಲ್ಲ ಇಲ್ಲ ಸರ್, ತೂಕ ಜಾಸ್ತಿನೇ ಆಗ್ತಾ ಇದೆ ಸರ್, ತೂಕ ಏನ್ ಕಡಿಮೆ ಆಗಿಲ್ಲ. ಅಂದ್ರೆ ಇವಾಗ ಸ್ವಲ್ಪ ನಂದು 82 ಕಿಲೋ ಇದ್ದೆ, Okay. ಈಗ ನಾನು 74 ಕಿಲೋಸ್ ಬಂದಿದ್ದೀನಿ. ಸರಿ, ಹಾ, ಓಕೆ. ಅದು ತೂಕ ಅಂದ್ರೆ ಅದರಿಂದ ಕಡಿಮೆ ಆಗಿಲ್ಲ ಸರ್, ಸ್ವಲ್ಪ ಡಯಟ್ ಅದು ಇದು ಅಂತ ಅನ್ಕೊಂಡೇನೋ ಸ್ವಲ್ಪ ಕಡಿಮೆ ಆಗಿದೆ ವಾಕ್ ಅದು. ಈಗ ಸರ್ ಅದೊಂದು 6 ಮಂತ್ ಇಂದ ನನ್ಗೆ ಮಲ್ಗಿದ್ರೆ ಸರ್, ಮಲ್ಕೊಂಡಷ್ಟು ಅದ್ ಮತ್ತೆ ದಿಂಬ್ ಹಾಕೊಳಕ್ ಆಗಲ್ಲ. ದಿಂಬ್ ಹಾಕೋತು ಅಂತಂದ್ರೆ ಫುಲ್ಲು ಬೆನ್ನೆಲ್ಲ ನೋವು, ಮಲ್ಗೋದಕ್ಕಾಗಲ್ಲ, ನೋವು ಬರುತ್ತೆ. ನಿಮಗೆ ಚರ್ಮದ ಮೇಲೆ ಏನಾದರೂ ರ್ಯಾಷಸ್ ಏನಾದರೂ ಇದೆಯಮ್ಮ, ಅಥವಾ ತುಂಬ ಡ್ಯಾಂಡ್ರಫ್ ಏನಾದರೂ ಇದೆಯಾ ತಮಗೆ? ಇಲ್ಲ ಇಲ್ಲ ಸರ್, ಆ ತರ ಸಮಸ್ಯೆ ಏನಿಲ್ಲ. ಓಕೆ. ಈ ಥರ ನಿಮ್ಮ ಮನೇಲಿ ಯಾರಿಗಾದ್ರೂ ಬೇರೆಯವ್ರಿಗೆ ಇದೆಯಾ, ನಿಮ್ಮ ತಂದೆ ತಾಯಿಗೆ ಅಥವಾ ಅಜ್ಜ ಅಜ್ಜಿಗೆ ಯಾರಿಗಾದ್ರೂ ಈ ಥರ ಇಲ್ಲ ಸಮಸ್ಯೆ? ಸರ್, ಆ ತರ ಬೇರೆ ಯಾರಿಗೂ ಬೆನ್ನು ನೋವು ಸಮಸ್ಯೆ ಯಾರಿಗೂ ಇಲ್ಲ ಸರ್. ಓಕೆ. ನೋಡಿಮ್ಮ, ಈ ಥರ ನೀವು ಮಾರ್ನಿಂಗ್ ಸ್ಟಿಫ್ನೆಸ್ ಅಂದರೆ ಬೆಳಿಗ್ಗೆ ಎದ್ದಿದ ತಕ್ಷಣವೇ ತಮಗೆ ಮೂಮೆಂಟೇ ಮಾಡೋಕ್ಕಾಗೋದಿಲ್ಲ ಅಂತ ತಾವೇನು ಹೇಳ್ತಿದ್ದೀರಾ, ಇದು ಸರ್ಟನ್ ಡಿಸೀಸಸ್ಗೆ ಪಾಯಿಂಟ್ ಮಾಡ್ತಾ ಹೋಗುತ್ತಮ್ಮ. ಈಗ ನಿಮ್ಮ ಏಜ್ ಗ್ರೂಪಲ್ಲಿ ಆ ಥರ ಡಿಸೀಸಸ್ ಇರೋ ಪಾಸಿಬಿಲಿಟಿನೂ ಕೂಡ ಇರಬಹುದು. ಸೊ ಇದನ್ನು ತಾವು ಹಿಂಗೆ ಏನೋ ನನಗೆ ಬರೀ ಒಂದು ಸ್ಟಿಫ್ನೆಸ್ ಇದೆ ಅಂತ ತಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈಗ ಆಲ್ರೆಡಿ 9 ಮಂತ್ಸ್ ಅಂತ ತಾವು ಹೇಳ್ತಿದ್ದೀರಾ. ಇದು ಒಂದು ಪ್ರೋಗ್ರೆಸಿವ್ ಡಿಸಾರ್ಡರ್ ಆಗಿರಬಹುದು, ಅಂದರೆ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಬರೀ ಕುತ್ತಿಗೆಯಲ್ಲಿದ್ದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ನಿಮಗೆ ಲೋವರ್ ಜಾಯಿಂಟ್ಸ್ಗೂ ಕೂಡ ಬರಬಹುದು. ಕೈ ಬೆರಳಲ್ಲಿ, ಕಾಲು ಬೆರಳಲ್ಲೂ ಕೂಡ ಇದೇ ಥರ ಸ್ಟಿಫ್ನೆಸ್ ಆಗಬಹುದು. ಸೊ ಇದಕ್ಕೆ ತಾವೇನು ಮಾಡಿ, ಇದನ್ನು ಡಯಾಗ್ನೋಸ್ ಮಾಡೋದು ಇಂಪಾರ್ಟೆಂಟ್. ಸೊ ಒಂದು ಟೆಸ್ಟ್ ಬರುತ್ತಮ್ಮ. ಸೊ ಇದಕ್ಕೆ ನಾವು HLA-B27 ಅಂತ ಹೇಳ್ತೀರಿ, ಒಂದು ಪರೀಕ್ಷೆ. ಇದನ್ನು ತಾವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಅದರ ಜೊತೆ ಕುತ್ತಿಗೆ ನಂತರ ಲೋವರ್ ಬ್ಯಾಕ್ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ. ಸೊ ಆ ಸ್ಕ್ಯಾನಿಂಗಲ್ಲಿ ಏನಾದರೂ ಚೇಂಜಸ್ ಬಂದರೆ ಇದಕ್ಕೆ ನಾವು ಸರ್ಟನ್ ಮೆಡಿಕೇಷನ್ಸ್ ಕೊಡಬೇಕಾಗತ್ತೆ. ಒಂದು ವೇಳೆ ಈ HLA-B27 ಪಾಸಿಟಿವ್ ಇದ್ದರೆ ಇದಕ್ಕೆ ಟ್ರೀಟ್ಮೆಂಟ್ ಬೇರೆ ಥರ ಇರುತ್ತೆ. ಒಂದು ವೇಳೆ ಇದು ನೆಗೆಟಿವ್ ಇದ್ದರೆ ಇದಕ್ಕೆ ನಾವು ಬೇರೆ ಥರದ ಟ್ರೀಟ್ಮೆಂಟ್ ಕೊಡ್ತೀರಿ. ಸೊ ಇದು ಏನೇ ಇರಲಿ, ಪಾಸಿಟಿವ್ ಇರಲಿ ಅಥವಾ ನೆಗೆಟಿವ್ ಇರಲಿ, ಇದಕ್ಕೆ ಕರೆಕ್ಟಾಗಿರುವಂಥ ತಾವು ಚಿಕಿತ್ಸೆ ತೊಗೊಂಡ್ರೆ ಡೆಫಿನೆಟ್ಲಿ ಈ ಒಂದು ನಿಮ್ಮ ಸಮಸ್ಯೆನ ತಾವು ತುಂಬ ಚೆನ್ನಾಗಿ ನಾವು ಟ್ರೀಟ್ ಮಾಡ್ಕೊಳ್ಬಹುದಮ್ಮ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್, ಸಾಕಷ್ಟು ಮಂದಿ ಕರೆ ಮಾಡ್ತಿದ್ದಾರೆ ಡಾಕ್ಟರ್. ಸೊ ಎಲ್ರಿಗೂ ಕೂಡ ಒಂದೇ ಬ್ಯಾಕ್ ಪೇನ್ ಅಂತ. ಸೊ ಟ್ರೀಟ್ಮೆಂಟ್ ಪಡೆದುಕೊಂಡ್ರೆ ಸೊ ಮೇಲಾಗುತ್ತಾ ಅನ್ನೋರು ಕೂಡ ವರ್ಷಾನುಗಟ್ಟಲೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ, ಆದರೂ ಕೂಡ ವಾಸಿ ಆಗ್ತಿಲ್ಲ ಅಂತ ಅಂದಾಗ ಕೆಲವೊಂದಷ್ಟು ಮಂದಿ ಹೋಪ್ಸನ್ನೇ ಕಳೆದುಕೊಂಡ್ಬಿಡ್ತಾರೆ. ಅಯ್ಯೋ, ನಮ್ಗೆ ಯಾವ ಟ್ರೀಟ್ಮೆಂಟು ಬೇಡಪ್ಪ, ಎಷ್ಟೇ ತೊಗೊಂಡ್ರು ಕೂಡ ಹೀಗೆ ಇದೆಯಲ್ಲ ಅನ್ನೋ ಮೈಂಡ್ ಸೆಟ್ಟಿಗೆ ಬಂದುಬಿಡ್ತಾರೆ. ಸೊ ಅಂಥವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಜಕ್ಕೂ ಹೋಮಿಯೋ ಕೇರ್ನಲ್ಲಿ ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ಪರಿಹಾರ ಸಿಗುತ್ತಾ ಅಂತ? ನೋಡಿ, ಡೆಫಿನೆಟ್ಲಿ ಈ ಒಂದು ಬ್ಯಾಕ್ ಪೇನ್ನ ನಾವು ತುಂಬ ಚೆನ್ನಾಗಿ ನೀವು ಟ್ರೀಟ್ ಮಾಡಬಹುದು. ಸೊ ಬೇಸಿಕ್ಲಿ ಈ ಒಂದು ಕಾಯಿಲೆ ಯಾವ ಸ್ಟೇಜಲ್ಲಿದೆಯೋ ಆ ಸ್ಟೇಜ್ ಮೇಲೆ ನಾವು ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡ್ತಾ ಹೋಗ್ತೀರಿ. ಸೊ ಈ ಥರ ಕ್ರಾನಿಕ್ ಕೇಸಸ್ ಸುಮಾರು ವರ್ಷದಿಂದ ಈ ಒಂದು ಸಮಸ್ಯೆ ಇರೋರು, ಅಥವಾ ನಾನು ಆಗಲೇ ಹೇಳ್ತಿದ್ದಂಗೆ 2-3 ಸತಿ ಸರ್ಜರಿ ಮಾಡಿಸಿರ್ತಾರೆ, ಆದರೂ ಕೂಡ ಅವ್ರಿಗೆ ನೋವು ಕಡಿಮೆ ಆಗ್ತಿರೋದಿಲ್ಲ. ಈ ಥರ ಪೇಷಂಟ್ಸು ಕೂಡ ಕರೆಕ್ಟಾಗಿರುವಂಥ ಹೋಮಿಯೋಪತಿ ಚಿಕಿತ್ಸೆ ತೊಗೊಂಡು ಅವ್ರಿಗೆ ನೋವು ಕಡಿಮೆ ಆಗಿರೋದನ್ನು ನಾವು ನೋಡಿದ್ದೀರಿ. ಸೊ ಬೇಸಿಕ್ಲಿ ಈ ಒಂದು ಕಾಯಿಲೆನ ರೂಟ್ ಕಾಸ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಕರೆಕ್ಟಾಗಿರುವಂಥ ನಾವು ಚಿಕಿತ್ಸೆ ಕೊಟ್ಟರೆ ಡೆಫಿನೆಟ್ಲಿ ಅನುಕೂಲ ಆಗ್ತಾ ಹೋಗುತ್ತೆ. ಅದರ ಜೊತೆ ನಾವೇನು ಡಯಟ್ ಆ್ಯಂಡ್ ಎಕ್ಸಸೈಸು ಕೂಡ ಹೇಳಿರ್ತೀರಿ, ಅದನ್ನು ಕೂಡ ಫಾಲೋ ಮಾಡೋದು ಇಂಪಾರ್ಟೆಂಟ್. ಸೊ ಇದನ್ನು ರೈಟ್ ಟೈಮಲ್ಲಿ ನಾವು ಇವೆಲ್ಲ ಮೆಡಿಕೇಷನ್ಸ್ನ ನಾವು ಮಾಡಿದ್ರೆ ಡೆಫಿನೆಟ್ಲಿ ತುಂಬ ಅನುಕೂಲ ಆಗುತ್ತೆ. ಈಗ ನಮಗೆ ಈ ಬ್ಯಾಕ್ ಪೇನೇ ಬರಬಾರ್ದು, ಬೆನ್ನುಹುರಿನೇ ಕಾಣಿಸ್ಕೊಳ್ಬಾರ್ದು, ಸಮಸ್ಯೆ ಬಂದರೆ ತಾನೇ ಪರಿಹಾರಕ್ಕೆ ಅಂತ ಹೋಗೋದು. ಸೊ ಸಮಸ್ಯೆ ಇಲ್ಲದೆ ಹಾಗೆ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದು ಹೇಗೆ, ಇದರಿಂದ ದೂರ ಇರೋದು ಹೇಗೆ ಅಂತ? ಅಬ್ಸಲ್ಯೂಟ್ಲಿ ಇದು ತುಂಬ ಇಂಪಾರ್ಟೆಂಟ್, ಮಾಡಬಹುದು, ಎಲ್ಲರೂ ಕೂಡ ಮಾಡಬಹುದು. ಇಟ್ ಇಸ್ ಸಿಂಪಲ್, ವೆರಿ ಸಿಂಪಲ್ ಥಿಂಗ್ ವೇರ್ ನಾವು ಒಂದು ಸಿಂಪಲ್ ಎಕ್ಸಸೈಸ್ ಪ್ಯಾಟ್ರನ್ ಮಾಡೋದಿರಬಹುದು, ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದಿರಬಹುದು, ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದಿರಬಹುದು. ಅದರ ಜೊತೆ ನಮ್ಮ ವೆಯ್ಟ್ನ ನಾವು ಮೇಂಟೈನ್ ಮಾಡ್ಕೊಳೋದು, ನಮ್ಮ ಹೈಟಿಗೆ ನಮ್ಮ ವೆಯ್ಟ್ ಪ್ರಪೋರ್ಷನೇಟ್ ಆಗಿರಬೇಕಾಗತ್ತೆ. ಅದರ ಜೊತೆ ನಮ್ಮ ಆಹಾರದಲ್ಲಿ ಹೆಚ್ಚಾಗಿ ಎಲ್ಲ ಥರದ ಸೊಪ್ಪು ತರಕಾರಿ ತಗೊಳ್ತಾ ಮೂಳೆಗೆ ಸಂಬಂಧಪಟ್ಟಂಗೆ ಕ್ಯಾಲ್ಶಿಯಂ ತುಂಬ ಇಂಪಾರ್ಟೆಂಟ್. ಸೊ ಹಾಲಿರಬಹುದು, ರಾಗಿ ಇರಬಹುದು, ಸೋಯಾ ಬೀನ್ಸ್ ಇರಬಹುದು, ಮೊಟ್ಟೆ ತಿನ್ನೋರು ಇದ್ರೆ ಅದು ಮೊಟ್ಟೆ ತಿನ್ನೋದಿರಬಹುದು. ಇವನ್ನೆಲ್ಲ ನಾವು ಒಂದು ಡಯಟನ್ನು ನಾವು ಫಾಲೋ ಮಾಡ್ತಾ ಹೋದರೆ ಸಾಕಷ್ಟು ಸಮಸ್ಯೆಗಳನ್ನ ನಾವು ದೂರ ಇರಬಹುದು. ಬಟ್ ಒಂದು ವೇಳೆ ಸ್ಟ್ರಾಂಗ್ ಫೆಮಿಲಿಯಲ್ ಹಿಸ್ಟ್ರಿ ಇದ್ದಾಗ, ತಂದೆ ತಾಯಿ ಯಾರಿಗಾದರೂ ಈ ಥರ ಒಂದು ಬ್ಯಾಕ್ ಪೇನ್ ಇರೋರು, ಇದಕ್ಕೆ ಸರ್ಟನ್ ಬೇರೆ ಮೆಷರ್ಸ್ ಲೈಕ್ ಸರ್ಟನ್ ಟೆಸ್ಟ್ಸ್ನ ನಾವು ವರ್ಷಕ್ಕೆ ಒಂದು ಸತಿ ಒಂದು ಟೆಸ್ಟನ್ನು ನಾವು ಮಾಡಿಸ್ಕೊಳೋದಿರಬಹುದು, ಡಾಕ್ಟ್ರನ್ನ ಭೇಟಿ ಮಾಡೋದಿರಬಹುದು, ಸರ್ಟನ್ ಸ್ಪೆಸಿಫಿಕ್ ಲೋ ಬ್ಯಾಕ್ ಎಕ್ಸಸೈಸ್ ಇರಬಹುದು. ಇದನ್ನು ರೆಗ್ಯುಲರಾಗಿ ನಾವು ಫಾಲೋ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಈ ಥರದ ಎಲ್ಲ ಸಮಸ್ಯೆಯಿಂದ ನಾವು ದೂರ ಇರಬಹುದು. ಡಾಕ್ಟರ್, ಈಗ ಬೆನ್ನು ನೋವು ಯಾರು ಉದ್ದ ಇರ್ತಾರೆ, ತುಂಬ ಲಾಂಗ್ ಇರ್ತಾರೆ, ಸೊ ಅಂಥವರಿಗೆ ಬೇಗ ಕಾಣಿಸ್ಕೊಳ್ಳುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಸೊ ಅದು ನಿಜನಾ ಅಂತ?
ಈಗ ಅವರ ವೆಯ್ಟ್ ಆ್ಯಂಡ್ ಹೈಟ್ ಡಿಸ್ಪ್ರಪೋರ್ಷನೇಟ್ ಆಗಿ ಇದ್ದಾಗ ಈ ಸಮಸ್ಯೆ ಕಂಡುಬರಬಹುದು. ಈಗ ಫಾರ್ ಎಕ್ಸಾಂಪಲ್ ಈಗ ಸರ್ ಡಾಕ್ಟರ್ ಇನ್ನೊಬ್ರು ಕರೆ ಮಾಡಿದ್ದಾರೆ, ಅನುಭವ ಅಂತ ಮಾತಾಡ್ಬಿಡೋಣ. ಹಲೋ ಹಲೋ, ನಮಸ್ತೆ ಮಾ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಏನಾಯ್ತನಲ್ಲ ಹಿಂಗ ಮಾತಾಡಲ್ಲ. ಹಲೋ ಹಲೋ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನು ಮಾತಾಡಿ. ಟಿವಿ ನೋಡ್ತಾ ಇದ್ರೆ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಮಾ. ಮೇಡಮ್ ಅವ್ರ ಏನೇ ಕೇಳಿಸ್ಬಲ್ಲಲ್ರಿ, ನಮ್ದು ವಾಯ್ಸ್ ನಮ್ಗ ಒಳ್ಳೆ ಫಸ್ಟ್ ಕೇಳ್ತಾರ. ಇಲ್ಲ, ನಿಮ್ಮ ಧ್ವನಿ ಸರಿಯಾಗಿ ನಮಗೆ ಕೇಳಿಸ್ತಾ ಇಲ್ಲ. ನೀವು ಟಿವಿ ನೋಡ್ತಾ ಇದ್ರೆ ಮ್ಯೂಟ್ ಮಾಡಿ ಮಾತಾಡಿ. ಅಲ್ರಿ ಮೇಡಮ್ ಅವ್ರ, ನೀವ್ ಮಾತಾಡೋದು ಏನೇ ಕೇಳ್ಸಾವಲ್ರಿ. ಸರಿ, ನಿಮ್ಗೇನಿದೆ ಸಮಸ್ಯೆ ಹೇಳಿ. ಮಂಡೆ ನೋವ್ರಿ. ಹಲೋ ಇದೆಯಮ್ಮ ಈ ಸಮಸ್ಯೆ ನಿಮಗೆ? ಹಲೋ, ಎಸ್, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ, ಸೊ ಹೈಟ್ ಆ್ಯಂಡ್ ವೆಯ್ಟ್ ಕೂಡ ಮೇನ್ ರೀಸನ್ ಆಗುತ್ತಾ ಅಂತ ಏನು ಹೇಳ್ತೀರಾ ಇದಕ್ಕೆ? ಡೆಫಿನೆಟ್ಲಿ ಎಸ್, ಬಿಕಾಸ್ ಈಗ ನಮ್ಮ ಬಾಡಿ ವೆಯ್ಟ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಈ ಒಂದು ಬೆನ್ನು ಮೂಳೆ ಏನಿದೆಯೋ ಇದು ಒಂದು ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂತ ನಾವು ಹೇಳ್ತೀರಿ. ಅಂದರೆ ನಾವು ಕುತ್ಕೊಂಡಾಗ ನಿಂತ್ಕೊಂಡಾಗ ನಮ್ಮ ಬಾಡಿ ವೆಯ್ಟ್ ಈ ಒಂದು ಬೆನ್ನು ಮೂಳೆ ಮೇಲೆ ಬೀಳ್ತಾ ಹೋಗುತ್ತೆ. ಸೊ ಈಗ ನಮ್ಮ ವೆಯ್ಟ್ ಜಾಸ್ತಿ ಇದ್ದರೆ ಅದ್ರ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಬೀಳ್ತಾ ಈ ಒಂದು ಸಮಸ್ಯೆ ಕಂಡುಬರಬಹುದು. ಸೊ ವೆಯ್ಟ್ ಹೆಚ್ಚಿರೋರಲ್ಲಿ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ವೆಯ್ಟ್ನ ನಾವು ರೆಡ್ಯೂಸ್ ಮಾಡೋದು ಅಥವಾ ಆಪ್ಟಿಮಮ್ ವೆಯ್ಟ್ನ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಸೊ ಡೆಫಿನೆಟ್ಲಿ ಡಿಸ್ಪ್ರಪೋರ್ಷನೇಟ್ ಆಗಿದ್ದಾಗ ಈ ಒಂದು ಸಮಸ್ಯೆ ಹೆಚ್ಚಾಗುತ್ತೆ. ಅದರ ಜೊತೆ ಈ ನಡುವೆ ನಾವು ಸುಮಾರು ಕೇಸಸ್ನ ನಾವು ನೋಡ್ತೀವಿ ವೇರ್ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಒಂದೇ ಕಡೆ ಕೂತಿ ಕೆಲಸ ಮಾಡೋದು, ಇಂಪ್ರಾಪರ್ ಪೋಸ್ಚರ್ಸ್ನ ಮೇಂಟೈನ್ ಮಾಡೋದು, ಇದನ್ನು ಲಾಂಗ್ ಸ್ಟ್ಯಾಂಡಿಂಗ್ ಟೈಮ್ನ ನಾವು ಇದೇ ಥರ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಈ ಒಂದು ಬ್ಯಾಕ್ ಪೇನ್ ಕಂಡು ಬರಬಹುದು. ಆ್ಯಂಡ್ ಚಿಕ್ಕ ಮಕ್ಳಿಗೂ ಕೂಡ ಬೆನ್ನು ಕಾಣಿಸ್ಕೊಳ್ತಾ ಇದೆ, ಸೊ ಡಿಸ್ಕ್ ಪ್ರಾಬ್ಲಮ್ ಎಲ್ಲ ಕಾಣಿಸ್ಕೊಳ್ತಾ ಇದೆ. ಸೊ ಮೇನ್ ರೀಸನ್ ಏನು? ನಮ್ಮ ಫುಡ್ಡೇ ರೀಸನ್ನು ಅಂತ ಮೇನಾಗಿ ಹೇಳಬಹುದು. ನೀವೇನು ಹೇಳ್ತೀರಾ? ಅಬ್ಸಲ್ಯೂಟ್ಲಿ ಎಸ್. ಮಕ್ಕಳಲ್ಲಿ ಕಂಡುಬರೋದು ಇದು ಜನರಲಿ ಗ್ರೋತ್ ಪೇನ್ ಅಂತ ನಾವು ಹೇಳ್ತೀರಿ. ಸೊ ಆ ಒಂದು ಡೆವಲಪಿಂಗ್ ಏಜ್ ಗ್ರೂಪಲ್ಲಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗ್ತಾ ಹೋದಾಗ ಮಕ್ಕಳಲ್ಲಿ ಸಾಕಷ್ಟು ನೋವು ಕಂಡುಬರುತ್ತೆ. ಅದು ಕೂಡ ರಾತ್ರಿ ಹೊತ್ತು ಮಲಗಿರುವಾಗ ಮಧ್ಯರಾತ್ರಿ ನೋವು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ಒಂದು ಆಹಾರದಲ್ಲಿ ನಾವು ಮೇಂಟೈನ್ ಮಾಡೋದು, ಹೆಚ್ಚಾಗಿ ಕ್ಯಾಲ್ಶಿಯಂ ರಿಚ್ ಫುಡ್ಸ್ನ ನಾವು ಕೊಟ್ಟಾಗ, ಹಾಲು ಹೆಚ್ಚಾಗಿ ಕೊಡೋದಿರಬಹುದು, ಎಲ್ಲ ಥರದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕೊಟ್ಟಾಗ ಡೆಫಿನೆಟ್ಲಿ ಈ ಒಂದು ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಸಮಸ್ಯೆ ಸರಿಯಾಗ್ತಾ ಹೋಗುತ್ತೆ. ವೇರ್ ಬೈ ಆ ಪೇನು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ವೇಳೆ ಇದೆಲ್ಲ ಮಾಡೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅಂದರೆ ಆಗ ಡೆಫಿನೆಟ್ಲಿ ಬೇರೆ ರೀಸನ್ಸ್ ಇರಬಹುದು. ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ಒಂದು ಡಿಸ್ಕ್ ಸಮಸ್ಯೆ ಬರೋದು ತುಂಬಾ ರೇರ್. ಬಿಕಾಸ್ ಆ ಒಂದು ಸ್ಟೇಜಿನ ಡೆವಲಪಿಂಗ್ ಏಜ್ ಗ್ರೂಪಲ್ಲಿ ಈ ಒಂದು ಸಮಸ್ಯೆ ಬರೋದಿಲ್ಲ ಅನ್ಲೆಸ್ ಸಮ್ ಇಂಜುರಿ ಆದಾಗ ಮಾತ್ರ. ಎಸ್, ಲಾಸ್ಟ್ ಕಾಲರ್ ಒಬ್ರು ಕರೆ ಮಾಡಿದ್ದಾರೆ, ತಗೊಂಡ್ಬಿಡೋಣ. ಕವಿತಾ ಅಂತ. ಹಲೋ ಕವಿತಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಹಲೋ, ಮಾತಾಡಿ ಮಾ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಹಲೋ, ಟಿವಿ ನೋಡ್ತಾ ಇದ್ರೆ ಮ್ಯೂಟ್ ಮಾಡಿ ಡಾಕ್ಟರ್ ಜೊತೆ ಮಾತಾಡಿ. ಹಾ ಕೇಳ್ತೀರಿ ಮೇಡಮ್. ಅವ್ರು ಟಿವಿ ನೋಡ್ಕೊಂಡು ಮಾತಾಡ್ತಿದ್ದಾರೆ. ಕವಿತಾ ಅವರೇ, ಕೇಳ್ತೀರಿ ಮೇಡಮ್. ಟಿವಿ ನೋಡ್ತಿದ್ರೆ ದಯವಿಟ್ಟು ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ. ನನಗೆ ಬೆನ್ನು ನೋವು ಇತ್ತು, ಸೊಂಟ ನೋವು. ಓಕೆ. ಅದು ಈಗ ಆಪರೇಷನ್ ಆಗಿದೆ ನನಗೆ, ಆದ್ರೂ 1 ವರ್ಷ 3 ತಿಂಗಳಾಯ್ತು. ಓಕೆ. ಇನ್ನೂ ನೋವು ಕಡಿಮೆ ಆಗಿಲ್ಲ ಮೇಡಮ್. ತಮ್ಮ ವಯಸ್ಸು ಎಷ್ಟಮ್ಮ? ಹಲೋ, ತಮ್ಮ ವಯಸ್ಸು ಎಷ್ಟಮ್ಮ? ಏನ್ ಸರ್? ಏಜ್, ನಿಮ್ಮ ಏಜ್ ಎಷ್ಟು? ವೆಯ್ಟಾ? ಏಜ್ ವಯಸ್ಸು? ವಯಸ್ಸು 40. ನೋಡಿ, ಈಗ ತಾವು ನಿಮಗೆ 1 ವರ್ಷದ 3 ತಿಂಗಳಿಂದ ಈ ಒಂದು ಸಮಸ್ಯೆ ಇದೆ ಅಂತ ತಾವು ಹೇಳ್ತಿದ್ದೀರಾ. ಆಪ್ರೇಷನ್ ಆಗಿದೆ, ಆದರೂ ಕೂಡ ನಿಮಗೆ ನೋವು ಹೀಗೆ ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದೀರಾ. ಸೊ ಈ ಒಂದು ಸಮಸ್ಯೆ ನೋಡಿಮ್ಮ, ಈ ಬೆನ್ನು ಮೂಳೆ ನೋವು ಏನಿದೆಯೋ ಇದಕ್ಕೆ ನಾವು ಚಿಕಿತ್ಸೆ ತೊಗೊಂಡಾದ ನಂತರ ಇದಕ್ಕೆ ನಾವು ಏನು ಒಂದು ಅಡ್ವೈಸಸ್ ಹೇಳಿರ್ತೀರಿ. ಈಗ ನಿಮ್ಗೆ ಹೇಳಿರ್ತೀರಿ ನಾವು ಒಂದು 6 ತಿಂಗಳವರೆಗೂ ತಾವು ಕ್ಯಾಲ್ಶಿಯಂ ಮಾತ್ರೆ ತೊಗೊಳ್ಬೇಕು, ಬಗ್ಗಬಾರ್ದು, ಭಾರ ಎತ್ತಬಾರ್ದು ಅಂತ ನಾವೆಲ್ಲ ಹೇಳಿರ್ತೀರಿ. ಸರ್ಟನ್ ಎಕ್ಸಸೈಸ್ನ ನಾವು ಹೇಳಿರ್ತೀರಿ. ಇವನ್ನೆಲ್ಲ ತಾವು ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಇದನ್ನು ತಾವು ಫಾಲೋ ಮಾಡಲಿಲ್ಲ ಅಂದರೆ ಮತ್ತೆ ನಿಮಗೆ ಈ ನೋವು ಕಂಡು ಬರಬಹುದು. ಸೊ ಇದಕ್ಕೆ ಕರೆಕ್ಟಾಗಿರುವಂಥ ಹೋಮಿಯೋಪತಿ ಚಿಕಿತ್ಸೆ ತೊಗೊಳ್ಳಿ, ಅನುಕೂಲ ಆಗತ್ತಮ್ಮ. ಎಸ್ ಡಾಕ್ಟರ್, ಸಾಕಷ್ಟು ವಿಚಾರ ಅಂದರೆ ಬೆನ್ನು ನೋವಿನ ಬಗ್ಗೆ ಕಾರಣ, ಪರಿಹಾರ, ಹಾಗೆ ಕಾಲರ್ಸ್ಗೂ ಕೂಡ ನೈಸಾಗಿ ಎಕ್ಸ್ಪ್ಲನೇಷನ್ ಕೊಟ್ರಿ ಅಂತಲೇ ಹೇಳಬಹುದು. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೇಷರ್.
ಎಸ್ ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.